ನಾನು ತುಂಬ ಮಾತಾಡಬಲ್ಲೆ. ಕುಮಾರಸ್ವಾಮಿ ಬೇರೆ ಮಾತಾಡ್ತಾರೆ. ಈಗಾಗಲೇ 2 ಗಂಟೆ ಆಗಿರಬೇಕು. ನಾನು ಒಂದು ವಿಷಯ ಹೇಳಬೇಕು. ಇವತ್ತೇನಾದರೂ ನಾನು ಮಾಡಿದೆ ಅಂತ ಬೇಡ. ಇದು ಲೀಲಾವತಿ ಆರ್ ಪ್ರಸಾದ್ ಅವ್ರದ್ದು ರೋಲು ಬಹಳ ಇದೆ. 25 ಜನ ಹೆಣ್ಣುಮಗಳನ್ನ ನಾನು ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಕಳಿಸಿ ಎಲ್ಲ ಪಕ್ಷಗಳಿಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ನ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಭರವಸೆ ಕೊಡಿ ಅಂತ ಹೇಳಿ ಪ್ರತಿಯೊಂದು ರಾಜಕೀಯ ಪಕ್ಷದವ್ರಿಗೆ ಅವರು 2-3 ವಾರ ಡೆಲ್ಲಿಲಿದ್ದರು. ಆಯ್ತು, ಭಗವಂತನ ಇಚ್ಛೆ ನಾನೇ ಪ್ರಧಾನಮಂತ್ರಿ ಅದು. ಇವೆಲ್ಲ ವಿಧಿ ಆಟ. ಇದು ನಾನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ತಿದ್ದುಪಡಿ ಮಸೂದೆನ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಿದೆ. ಅವತ್ತು ಕೆಲವರು ಇಲ್ಲ ಇದೆಲ್ಲ ಬ್ರಾಹ್ಮಣರು ತಗೋತಾರೆ, ನಮ್ಮ ಹೆಣ್ಣು ಮಕ್ಕಳು ಇನ್ನೂ ವಿದ್ಯೆ ಇಲ್ಲ, ನೀವು ಇಷ್ಟು 33% ಬೇಡ 20% ಮಾಡೋಣ, 15% ಮಾಡೋಣ, ಈ ತರ ಒಂದು ಚರ್ಚೆಗಳು ನಡೀತು. ಆಗ ಈಗ ನಿಮ್ಗೆ ಬದುಕಿದ್ದಾಳೆ ಹೆಣ್ಮಗಳು, ಈ ಗವರ್ನರ್ ಆಗಿ ಕ್ರಿಶ್ಚಿಯನ್ಗಳು ಕರ್ನಾಟಕದಳು ಮಾರ್ಗರೇಟ್ ಅಲ್ವಾ, ವಿ ಗಿರಿ ಮಗಳು ಅಲ್ಲಿಂದ ತೀರೋದ್ಲು. ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಹೆಣ್ಣುಮಗಳು ಕೇಸಲ್ಲಿ ಉಮಾ ಭಾರತಿ ಇವರೆಲ್ಲ ಬಂದು ನನ್ನನ್ನು ಅಡ್ಡ ಹಾಕ್ಬಿಟ್ರು. ನೀವು 20%, 25%, ನೋ 33% ಆಗಬೇಕು. ಅದು ಅಲ್ಲಿಗೆ ನಿಂತು ನನ್ನ ಸರ್ಕಾರ ಬಿದ್ದು. ಇವತ್ತು ಯಾರಾದರೂ ಸ್ಮರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಷ್ಮಾ ಸ್ವರಾಜ್ ಅವರು ಬಿಜೆಪಿಯವರೇ. ಅವರು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿದ್ದರು. ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ವಿರೋಧಿ ಪಕ್ಷದ ನಾಯಕ. ಅವರ ಇಬ್ಬರ ಒಡಂಬಡಿಕೆಯಿಂದ ಇದು ರಾಜ್ಯಸಭೆಯಲ್ಲಿ ಪಾಸ್ ಆಯಿತು.